ಏಯ್ ಬೀರ್ನಾಗ ಇಕ್ಕಿರೋದು ನನ್ನ ಉಂಗ್ರ ಕಾಣಿಸ್ತಾ ಇಲ್ಲ. ಏನ್ ಮಾಡಿದ್ರಿ ಹೇಳ್ರಿ. ಉಂಗ್ರ ಕಾಣಿಸ್ಲಿಲ್ಲ ಅಂತಂದ್ರೆ ನನ್ನ ಯಾಕೆ ಕೇಳ್ತೀಯಾ? ಎಲ್ಲಿಕ್ಕಿದ್ಯಾ ಅಂತನ ಸರಿಯಾಗಿ ಹುಡ್ಕೋಗು. ಸರಿಯಾಗಿ ಹುಡ್ಕಿದೀನಿ. ನೆನ್ನೆ ರಾತ್ರಿ ಬೆಳಿಗ್ಗೆ ಎಲ್ಲ ಹುಡ್ಕಿದೀನಿ, ಎಲ್ಲೂ ಸಿಗಲಿಲ್ಲ. ನೀವೇ ತಗೊಂಡೋಗಿರ್ತೀರ ಇಸ್ಪಿಟ್ ಆಡಕ್ಕೆ, ಎಣ್ಣೆ ಕುಡಿಯಕ್ಕೆ. ಸುಮ್ಮನೆ ನನ್ನ ಉಂಗ್ರನ ನನಗೆ ಕೊಟ್ಬಿಡ್ರಿ. ಅದು ನಮ್ಮ ಮಾವಾರು ನಮ್ಮ ಮದ್ವೆ ಕೊಟ್ಟಿರೋದು ಗಿಫ್ಟ್. ಹಂಗೆ ಇಕ್ಕೊಂಡಿದ್ದೆ. ಅದಕ್ಕೂ ಕಣ್ಣು ಬಿದ್ಬಿಟ್ಟ ನಿಮ್ದು. ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೋಡ್ರಿ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾವ ಉಂಗ್ರನೂ ಇಲ್ಲ, ಎಂತದೂ ಇಲ್ಲ. ನಾನು ಇಸ್ಪೆಟ್ ಆಡಕ್ಕೂ ಎಣ್ಣೆ ಕುಡಿಯಕ್ಕೂ ನಾನು ದುಡ್ಡಂಗೆ ನಾನು ಕುಡ್ದಿದ್ದೀನಿ. ನಿನ್ನ ಉಂಗ್ರ ನಾನು ಯಾಕೆ ತಗೊಂಡೋಗಣ? ಎಲ್ಲಿ ಕಾಳ್ದ ಇದೆಯಾ ಏನೋ ಯಾರಿಗೆ ಗೊತ್ತು. ನಾನು ಕೇಳಕ್ ಬಂದ್ಬಿಟ್ಲು ಇವಾಗ. ಹೋಗೆ ಸಮೂನ ಅಡಿಗೆ ಮಾಡಕ್ಕೆ ಹೋಗಿ ಉಂಡು ಹೋಗ್ಬೇಕು ನಾನು. ನನ್ನ ಉಂಗ್ರನ ಎಲ್ಲಿ ಆಡ ಇಕ್ಕಿದಿರೋ ಸುಮ್ಮನೆ ಬಿಡಿಸ್ಕೊಂಬಂದು ತಂದು ಕೊಡ್ರಿ. ನನ್ನ ಉಂಗ್ರನೇ ಬೇಕಾ ನಿಮ್ಗೆ? ಅಲ್ಲ, ನನ್ನ ವಾಲೆ ಜುಮ್ಕೆನೂ ಬಿಟ್ಟಿಲ್ಲ. ಇರೋದು ಅದೊಂದು ಉಂಗ್ರ. ಅದನ್ನು ಮಾರ್ಕೊಂಡು ಎಣ್ಣೆ ಕುಡ್ದು ಬಂದ್ರ ನೆನ್ನೆ ದಿವಸ ಇಸ್ಪೆಟ್ ಆಡ್ಕೊಂಡು ಬರೇನೆ ಸೋಲದೆ ಆತು. ಒಂದ್ ದಿವಸಲೂ ದುಡ್ಡು ತಂದಿದ್ದೆ ನೋಡ್ಲಿಲ್ಲ. ನಾನು ಹೇಳ್ತೀನಿ, ಈ ಜೂಜಾಡೋದು ಎಣ್ಣೆ ಕುಡಿಯೋದು ಒಳ್ಳೇದಲ್ಲ ಅಂತ. ಒಂದಲ್ಲ ಒಂದ್ ದಿವಸ ನಾನು ಲಕ್ಷಾಧೀಶ್ವರ ಆಗ್ತೀನಿ. ಅದರಿಂದನೇ ನಾವು ಸಾವುಕಾರ ಆಗ್ತೀವಿ ಅಂತ ಹೇಳಿ ಕನಸು ಕಾಣ್ತಾನೆ ಇದೆಯಲ್ಲ. ಜೂಜಾಡ್ದಾರ ಯಾರು ಉದ್ಧಾರ ಆಗಿರೋದು ಚರಿತ್ರೆಯಲ್ಲೇ ಇಲ್ಲ. ಸುಮ್ಮನೆ ಅಂತದೆಲ್ಲ ಬಿಟ್ಬಿಡ್ರಿ. ಇವಾಗ ಮೊದ್ಲು ನನ್ನ ಉಂಗ್ರ ಕೊಡ್ರಿ ಅಷ್ಟೇನೆ. ಕೋದಂಡ ಏನೋ ನೀನ್ ಎಂತಿದು ಯಾಕೋ ಅಷ್ಟು ಜೋರಾಗಿ ಬಾಯ್ ಮಾಡ್ತಾ ಇದ್ದಾಳೆ? ಏನ್ ಬೇಕಂತ ಅವಳಿಗೆ? ನೋಡಮ್ಮ, ಅವಳದು ಉಂಗ್ರ ಕಳೆದೈತಂತೆ, ಅದಕ್ಕೆ ನನ್ನ ಮೇಲೆ ಜೋರ್ ಮಾಡ್ತಾ ಇದ್ದಾಳೆ. ನೀನೇ ತಗೊಂಡೋಗಿ ಇಸ್ಪೆಟ್ಟಾಡಿ ಎಣ್ಣೆ ಕುಡ್ದಿರ್ತೀಯ, ತಂದು ಕೊಡು ಅಂತ ಜೋರ್ ಮಾಡ್ತಾಳೆ ನೋಡು. ಹೊರಗೆ ನಿಂತ್ಕೊಂಡು ಅಡುಗೆ ಮಾಡು ಅಂತಂದ್ರೆ ಅಡುಗೆ ಮಾಡಲ್ಲ ನಾನು ಅಂತ ಹೇಳ್ತಾಳೆ. ಉಂಗ್ರ ತಂದು ಕೊಡ್ಬೇಕಂತ ಅವಳಿಗೆ. ಏನೇ ನನ್ನ ಮಗನ್ನೇನು ಕಳ್ಳನ್ ಮಾಡ್ಕೊಂಡೇನಿ? ಅಲ್ಲ, ನಿನಗೆ ನೆಟ್ಟಿಗೆ ಈ ಕೆಮಕ್ ಬರಲ್ಲ. ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತೀಯ, ಅದು ಎಲ್ಲಿ ಕಾದೆ ಹೋಗೋಯ್ತೋ ಏನೋ. ಈಗ ನನ್ನ ಮಗನ್ನ ಕಳ್ಳ ಅಂತ ಹೇಳ್ತಾ ಇದೀಯಾ? ಓಹೋ, ಅಲ್ಲ, ಮನೆ ಹೊರಗೆ ನಿಲ್ಲಿಸ್ಕೊಂಡು ಹಿಂಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತೀಯಲ್ಲೇ ಗಂಡನ. ನಿನ್ಗೇನಾದ್ರೂ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಐತೀನಿ? ಹೋಗಿ ಒಳಕ್ಕೆ ಸುಮ್ಮನೆ. ಓಹೋ, ಯಾರು ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ಗೆ? ಅತ್ತೆ, ನಿಮ್ಮ ಮಗನೇ ತಾಂಡೋಗಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಬೇಕಂದ್ರೆ ಅಲ್ಲಿ ಯಾರನ್ನ ಕೇಳ, ಊರಾಗಿ ಗಂಡಸ್ರನ್ನ ನಮ್ಮಯ್ಯಪ್ಪ ಉಗ್ರ ತಂದಿತ್ತೋ ಇಲ್ವೋ ಇಸ್ಪೆಟ್ ಆಡತಕ್ಕೆ ಅಂತ ಹೇಳಿ ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅವಾಗ ನಿನ್ ಮಗನ್ ಬಂಡವಾಳ ಏನು ಅಂತಾನ. ಓಹೋ, ಅಲ್ಲ, ಇಸ್ಪೆಟ್ ಆಡೋದು ಕುಡಿತಾನೆ ನಿನ್ ಮಗ, ಅದನ್ನ ಬಿಡು, ಅದು ಕೆಟ್ಟದ್ದು ಅಂತಾನ ಹೇಳಂಗಿಲ್ಲ ನೀನು ನನಗ್ ಬುದ್ಧಿ ಹೇಳಕ್ ಬರ್ತಾ ಇದೆಯಲ್ಲ. ನೀನೆಂತ ತಾಯಿ ನೀನು? ನನ್ ಮಗ ಗಂಡ್ಸು ಕಾಣಿ, ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ. ಅದನ್ನ ಕೇಳಕ್ಕೆ ನೀನ್ ಯಾರೇ? ಅವನು ಕುಡಿತಾನೆ, ಇಸ್ಪೆಟ್ ಆಡ್ತಾನೆ, ಎಲ್ಗಾದ್ರೂ ಹೋಗ್ತಾನೆ. ಅದನ್ನ ನೀನೇನು ಕೇಳಂಗಿಲ್ಲ. ಅಲ್ಲ, ಎಂಟಿ ಆದಳು ಗಂಡನ್ ಕೇಳ್ದೆ ಇನ್ಯಾರು ಕೇಳ್ತಾರೆ? ತಾಯಿ ಆದಳು ನೀನ್ ಕೇಳ್ಬೇಕು. ನೀನಂತೂ ಕೇಳಲ್ಲ ಈ ಜನ್ಮದಾಗೆ. ನೀನು ಇನ್ನ ದುಡ್ಡು ಕೊಟ್ಟು 50-100 ದುಡ್ಡು ಕೊಟ್ಟು ಕಳಿಸ್ತೀಯ. ಕುಡಿಯಕ್ ದುಡ್ಡಿಲ್ಲ ಕೊಡಮ್ಮ ಅಂತಂದ್ರೆ ಬುಡ್ಜಿಲ್ಲಾಗೋದ ತೆಗೆದು ಕೊಟ್ಬಿಡ್ತೀಯ ಮಗ ಅಂತಾನ. ಅಯ್ಯೋ, ಕಲ್ತಿರ ಚಟ, ಅವ್ನಿಗೆ ಬಿಡಕ್ ಆಗಲ್ಲ ಕಣಿ. ಕುಡಿಲಿಲ್ಲ ಅಂತಂದ್ರೆ ಅವ್ನಿಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ವಂತೆ. ಅದಕ್ಕೆ ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ಇರೋ ದುಡ್ಡ ಕೊಡ್ತೀನಿ. ನೀನಂತೂ ಕೊಡಲ್ವಲ್ಲ, ಬಾಯಿ ಮುಚ್ಕೊಂಡಿರು. ನಾನ್ ಕೊಡೋ ಸುದ್ದಿ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು? ನನ್ ಮಗುಗ್ ನಾನ್ ಕೊಡ್ತೀನಿ, ಏನ್ ಬೇರೆಯವ್ರಿಗೇನ್ ಕೊಡ್ತಿಲ್ವಲ್ಲ. ನೀನೆಂತ ತಾಯಿನಿ? ಅಲ್ಲ, ಎತ್ತು ತಾಯರು ಯಾರು ಹಿಂಗೆ ಮಗ ಹಾಳಾಗ್ಲಿ ಅಂತ ಹೇಳಿ ಎಣ್ಣೆ ಕುಡಿಯಕ್ಕೆ ದುಡ್ಡು ಕೊಡಲ್ಲ. ನೀನ್ ನೋಡಿರಿ, ನನ್ನ ಮಗ ಕುಡಿತಾನೆ ಗಂಡ್ಸು ಅಂತ ಹೇಳಿ ಮಾತಾಡ್ತೀಯಲ್ಲ. ಗಂಡ್ಸಾದ್ರೆ ಅವನಿಗೊಂದೊಂದಿಷ್ಟು ಸ್ವಾಭಿಮಾನ ಅನ್ನೋದಿರ್ಬೇಕು. ಮದ್ವೆ ಆದ್ಮೇಲೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂಬೋದಿರ್ಬೇಕು. ಹೆಂಡ್ತಿ ಒಡವೆನೆಲ್ಲ ಮಾರ್ಕೊಂಡು ಇಸ್ಪೆಟ್ ಆಡೋದು, ಜೂಜಾಡೋದು, ಎಣ್ಣೆ ಕುಡಿಯೋದು ಅಲ್ಲ. ಅವನಲ್ಲ ಗಂಡ್ಸು. ನಿಜವಾದ ಗಂಡ್ಸಾದ್ರೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು. ಕೋದಂಡ, ನಿನ್ ಹೆಂಡ್ತಿ ಏನು ಭಯನ ಹೇಳ್ದಂಗೆ ಹೆಂಗ್ ಬೇಕೋ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲೋ. ಅದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ನೆ ಇದೆಯಲ್ಲೋ 4 ಬಾರ್ಸದ್ ಬಿಟ್ಟು. ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಇವಾಗ ನೋಡು, ಏನು ಇಲ್ಲ, ಬಾರಿಸ್ಬಿಡ್ತೀನಿ. ಹೋಗೆ ಒಳಕ್ಕೆ. ನಾನು ಹೋಗಲ್ಲ ಇವತ್ತು. ನೀವ್ ಎಷ್ಟಾದ್ರೂ ಹೊಡೀರಿ, ನನ್ನ ಉಂಗ್ರ ತಂದು ಕೊಡೋದಕ್ಕ ನಾನು ಅಡ್ಗೆನು ಮಾಡಲ್ಲ, ಏನು ಮಾಡಲ್ಲ. ನೋಡ್ತಾ ಇರಿ, ನಾನು ಎಷ್ಟು ಅಂತ ಸಹಿಸ್ಕೊಂಡಿದ್ದಾನ. ನನಗೂ ಸಾಕಾಗೋಗೈತಿ ನಿನ್ ಕಾಟದಿಂದ. ಮಾಡ್ತೀನಿರು ನಿನಗೆ. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನಮ್ಮ ಅಮ್ಮಯ್ಯ ಅಂಬದು ಒಂದೀಟು ಬೆಲೆ ಗೌರವ ಇಲ್ವಲ್ಲೇ ನಿನಗೆ? ದೊಡ್ಡವರು ಸಣ್ಣರು ಅಂಬದು ಹಂಗ್ ಮಾತಾಡ್ತೀಯ? ನೀನ್ ನಾಚಿಗೆಟ್ಟಾಳ್ ನೀನು. ನೀನ್ ಯಾರಾದ್ರೂ ಹೆಂಗ್ ಸೋಂತಾರ ನಿನ್ನ? ಯಾರು ಏನ್ ಬೇಕಾದ್ರೂ ಅನ್ಕೊಂಬ್ಲೇಳು. ನಾನು ಮಾತಾಡದೆ ಇವತ್ತು. ನನಗೂ ಸಾಕಾಗೋಗೈತಿ ಸಹಿಸ್ಕೊಂಡು. ನಾನು ಇವತ್ತು ಬದ್ಲಾಗ್ತೀಯ, ನಾಳೆಗೆ ಬದ್ಲಾಗ್ತೀಯ ಅಂತ ನಾನು ನೋಡ್ತಲೇ ಇದ್ದೀನಿ. ಮದುವೆ ಆಗಿ ಬಂದಾಗಿಂದನ ನೀನು ಆಸಾಮಿ ಬದ್ಲಾಗಂಗೆ ಇಲ್ಲ. ಅದಕ್ಕೆ ಮತ್ತೀಗ ನಾನಿವತ್ತು ಏನಾದ್ರೂ ಒಂದು ಎರಡಕ್ಕೊಂದು ತೀರ್ಮಾನ ಆಗ್ಬೇಕು ಅಂತ ನಿಮ್ಮತ್ತಿಗೆ ಮಾತಾಡ್ತಿರೋದು. ಏನೋ ಅದು ಕೋದಂಡ, ಯಾಕೋ ಎಂಟಿನ ಒಯ್ಯಕ್ ಹೋಗ್ತಾ ಇದ್ಯಾ? ತೆಗಿಯಕೊಯ್ನ ಮೊದ್ಲು. ಅಲ್ಲ, ಮನೆ ಹೊರಗೆ ನಿಲ್ಲಿಸ್ಕೊಂಡು ಎಂಟಿನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೇನು ನಿನ್ಗೆ? ಯಾಕೋ ತಿಂದು ಹೆಚ್ಚಾಗೈತೇನೋ ಕೋದಂಡ ನಿನ್ಗೆ? ಒಯ್ಯಕ್ ಹೋಗ್ತೀಯಲ್ಲ ಎಂಟಿನ. ಸುಮ್ನೆ ಗುಂಡಜೈ, ಗೊತ್ತಿಲ್ಲ ಸುಮ್ಮನೆ ನೀನು ಮಾತಾಡಕ್ ಬರಬೇಡ ಇಲ್ಲಿ. ನಾನು ಹೇಳ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ಉಂಗ್ರ ಕಾದೈತಂತೆ, ಅದನ್ನ ನಾನ್ ತಾಂಡೋಗಿ ಜೂಜಾಡಿ ಸೋತ್ ಬಂದಿದ್ದೀನಂತೆ. ತಂದು ಕೊಡ್ಬೇಕಂತೆ ಇವಾಗ ಉಂಗ್ರ. ಇಲ್ಲದ ಎಲ್ಲಿ ತಂದು ಕೊಡೋಣ ನಾನು? ಅವಳಿಗೆ ಜವಾಬ್ದಾರಿ ಇಲ್ಲ, ಸರಿಯಾಗಿ ಇಕ್ಕಬೇಕು ಅಂಬದು. ಇಲ್ಲ ಕಣ್ಗುಂಡಜ್ಜಿ, ಅದೇ ಅವರು ಮೂರ್ಕಣಪ್ಪರ ರಾಜಪ್ಪಿಲ್ವೆ ಅವ ಅಣ್ಣ ಹೆಂಗಂತು ನಿಮ್ಮ ಅಯ್ಯಪ್ಪ ಉಂಗ್ರ ತಂದಿತ್ತು ಕಣಮ್ಮ. ಇದು ನಿಕ್ಕೊಂಡು ಒಂದ್ 5,000 ದುಡ್ಡಿದ್ದ ಕೊಡು, ಬಿಡಿಸ್ಕೊಂಡು ಹೋಗ್ತೀನಿ ಮುಂದಿನ ವಾರಕ್ಕೆ ಅಂತ ಹೇಳಿ ತಂದಿದ್ದ. ನಂತ ದುಡ್ಡಿರ್ಲಿಲ್ಲಪ್ಪ, ಅಂತಂದೆ ತಾಂಡು ಹೋದ್. ನಮ್ಮ ಯಾರ ತಕ್ಕಿಕ್ಕಿ ಯಾರ ತಕಡ ಇಕ್ಕಿನೋ ಏನೋ ಗೊತ್ತಿಲ್ಲ ಅಂತ ಅಂತು ಅಯ್ಯಪ್ಪ. ಅಯ್ಯಪ್ಪ ಹೇಳ್ದಾಗ್ಲೇ ನನಗೂ ಗೊತ್ತಾಗಿದ್ದು. ಅಯ್ಯಪ್ಪ ನಾನು ಉಂಗ್ರ ತಾಂಡೋಗ್ಯಾನೆ ಅಂತಾನ. ಈಗ ಕೇಳಿದ್ರೆ ನಾನು ತಾಂಡೆ ಹೋಗಿಲ್ಲ ಅಂತೈತಿ. ನಮ್ಮ ಅತ್ತೆ ಬೇರೆ ಅಯ್ಯಪ್ಪಗೆ ಸಪೋರ್ಟ್ ಮಾಡ್ತೈತೆ ನೋಡು ಗುಂಡಜ್ಜಿ. ನನ್ನ ಮಗ ಗಂಡ್ಸು ಏನ್ ಬೇಕಾದ್ರೂ ಮಾಡ್ತಾನೆ.
ನೀನೇನೆ ಕೇಳೋದು ಅಂತ ಹೇಳ್ತೈತಲ್ಲ. ಬಿಡೆ ಮುಂದಿನ ವಾರ ಬಿಡಿಸ್ಕೊಂಬಂದು ತಂದು ಕೊಡ್ತಾನೆ. ಇಕ್ಕೊಂಡು ಮೆರ್ದಾಡಿವಂತೆ, ಊರು ತುಂಬಾ ಓಡಾಡಿವಂತೆ ಉಂಗ್ರ ಇಕ್ಕೊಂಡು. ಏನಂಗೇನೆ ಉಂಗ್ರ ಇಕ್ಕೊಂಡಿದ್ರೆ ಇವಳ್ದು ಏನಂಗೇನೆ ಹೋಗ್ಬಿಡುತ್ತಂಗೆ ಎಲ್ಲ ಇವ್ರ ಅಪ್ಪನ ಮನೆ ಆಸ್ತಿ ಓತಮ್ಮಂಗ ಆಡ್ತಾನಂಗೆ ಊರ್ ಬಾಯ್ ಮಾಡ್ಕೊಂಡು. ಏಯ್ ಹನುಮಜ್ಜಿ ಏನು ಅಂತ ಮಾತಾಡ್ತೀಯೇ? ಮಗುಗೆ ಎಲ್ಲ ಇಸ್ಪೆಟ್ಟಾಡಿ ಎಣ್ಣೆ ಕುಡ್ದು ಎಲ್ಲ ಕಾಲ್ ಬರೋ ಮಗುಗೆ ಬುದ್ಧಿ ಹೇಳೋದ್ ಬಿಟ್ಟು ನೀನ್ ಇನ್ನನ ಅವನ ಪರವಾಗಿ ವಯಸ್ಸಿಗೆ ಮಾತಾಡ್ತೀಯಲ್ಲೇ? ಹಿಂಗ್ ಮಾತಾಡಿದ್ರೆ ನಿನ್ ಮಗ ಇನ್ನೆಲ್ ಸರಿ ಆಗ್ತಾನೆ ಹೇಳು? ಏಯ್ ಗುಂಡಮ್ಮ, ನೀನೇನು ನನ್ಗೇನ್ ಬುದ್ಧಿ ಹೇಳಕ್ ಬರ್ಬೇಡ, ನಮಗೂ ಬುದ್ಧಿ ಐತಿ. ನನ್ ಮಗನ ನಾನು ಗಂಡು ಅಂತ ಎತ್ತಿರೋದು, ಹೆಣ್ಣು ಅಂತ ಅಲ್ಲ. ಸುಮ್ಮನೆ ಹೋಗತ್ ಕಲ್ತ್ಕ ನಿಮ್ ಮನೆ ನೀನ್ ನೋಡ್ಕೊಂಡು. ನನ್ ಮಗ ಏನ್ ಬೇಕಾದ್ರೂ ಮಾಡ್ತಾನೆ, ಅದನ್ನ ಕೇಳಕ್ಕೆ ಇವಳು ಯಾರು? ಇವಳು ಏಟ್ ಹತ್ತಿದ್ರು ಆ ಬಂದಿರೋಳು ಅಷ್ಟೇನೆ, ಏನು ಕೇಳಂಗಿಲ್ಲ. ಏನಿರುತ್ತ ಅದನ್ನ ಮಾಡ್ಕೊಂಡು ಹೋಗತ್ ಕಲ್ತ್ಕೋಬೇಕು ಅಷ್ಟೇನೆ. ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೇಳಂಗಿಲ್ಲ. ಅಜಯ್, ಹನುಮಜ್ಜಿ, ಏನಜ್ಜಿ ಹಿಂಗ್ ಮಾತಾಡ್ತೀಯ? ಅಲ್ಲ ನಿನ್ಗೇನ್ ಬುದ್ಧಿಗಿದ್ಯೋ ಐತೋ ಇಲ್ವೋ? ಎಲ್ಲಾರು ತಂದೆ ತಾಯಿಗಳು ಮಗ ಚೆನ್ನಾಗಿರ್ಬೇಕು, ಒಳ್ಳೆನಾಗಿರ್ಬೇಕು ಅಂತಾನ ಆಸೆ ಪಡ್ತಾರೆ. ನೀನ್ ನೋಡಿರಿ, ಗಂಡು ಗಂಡು ಅಂತ ಹೇಳಿ ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತಾ ಇದೆಯಲ್ಲ. ಏನೋ ಗಂಡು ಮಗುನ ಇನ್ಯಾರು ಎತ್ತೇ ಇಲ್ಲ ಅಮ್ಮಂಗೆ. ಏ ಲಕ್ಷ್ಮಕ್ಕ, ಏನೇ ನೀನು ನನಗೆ ಬುದ್ಧಿ ಹೇಳಂಗ್ ಆಗ್ಬಿಟ್ಟೇನು? ಏನು ಬೇಡ, ನಾವು ಹೆಂಗಾದ್ರೂ ಗುದ್ದಾಡ್ಕೊಂತೀವಿ, ನಮ್ ಸೊಸೆನ ಹೆಂಗಾದ್ರೂ ಬೈತೀವಿ, ಹೆಂಗಾದ್ರೂ ಒಯ್ತೀವಿ. ಅದನ್ನ ಕೇಳಕ್ಕೆ ನೀವ್ಯಾರ್ರಿ? ಸುಮ್ಮನೆ ಮುಚ್ಕೊಂಡು ನೀವು ಹೋಗ್ರಿ, ನಿಮ್ ಕೆಲಸ ನೀವು ನೋಡ್ಕೊಂಡು. ಓಹೋ, ಬಂದ್ಬಿಟ್ರೆ ಇಲ್ಲಿ ದೊಡ್ಡದಾಗಿ ಹೇಳಕ್ಕೆ. ಹೌದಾ, ನಿಮ್ಗೆ ಹಿಂಗೆಲ್ಲ ಬಾಯಿ ಮಾತಂಗ್ ಹೇಳಿದ್ರೆ ಸರಿ ಆಗಲ್ಲ ಅನ್ಸುತ್ತೆ. ಇರು, ಹೋಗಿ ಪೊಲೀಸ್ನ ಕರ್ಕೊಂಬತ್ತೀನಿ. ಹಿಂಗೆ ಸೊಸೆನ ಆ ಗಂಡನು ಅತ್ತೆನು ಸೇರ್ಕೊಂಡು ಕಿರುಕುಳ ಕೊಟ್ಟು ಪೀಡಿಸ್ತಾ ಇದಾರೆ, ದುಡ್ಡು ದುಡ್ಡು ಅಂತ ಹೇಳಿ ಪೀಡಿಸ್ತಾ ಇದಾರೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವಾಗ ಒದ್ದು ಎಳ್ಕೊಂಡು ಹೋಗ್ತಾರೆ ನಿಮ್ಮಿಬ್ರು. ಅವಾಗ ಬುದ್ಧಿ ಬರುತ್ತೆ ನಿಮ್ಗೆ. ಏನೋ ಒಳ್ಳೇದ್ ಹೇಳಕ್ ಬಂದ್ರೆ ನಮ್ಮನ್ನೇ ಬೈತೀರಾ? ಕಾಣಿಲ್ಲ ಸ್ಮಕ್ಕ, ನೀನ್ ಹೇಳೋದು ಸರಿಯಾಗೈತಿ. ಇವ್ರಿಗೆ ಬಾಯಿ ಮಾತ್ನಂಗೆ ಹೇಳಿದ್ರೆ ಬುದ್ಧಿ ಕಲ್ತ್ಕೊಂಬಂಗ್ ಕಾಣಲ್ಲ ತಾಯಿ ಮಗನೂ. ನೀನ್ ಹೇಳ್ದಂಗೆ ಪೊಲೀಸ್ನವ್ರನ್ನ ಕರ್ಕೊಂಬಂದ್ರೆ ಅವ್ರಾದ್ರೆ ಯಾಕೊಂಡೋಗಿ 4 ಬಾರಿಸ್ತಾರೆ ಸರಿಯಾಗಿ. ಅವಾಗ ಬುದ್ಧಿ ಬರುತ್ತೆ ಇವರಿಬ್ರಿಗೂ. ನಡಿ ಪೊಲೀಸ್ನ ಕರ್ಕೊಂಬರೋಣ. ನಾನು ನೀನು ಹೇಳಿದ್ರೆ ಕೇಳಾರಲ್ಲ ಇವರಿಬ್ರು. ಅಯ್ಯೋ ಲಸ್ಮಕ್ಕಯ್ಯ, ಇಷ್ಟಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟಾ? ಏನು ಬೇಡ, ಸುಮ್ಮನಿರು. ನೀನು ಯಾನು ಅಲ್ಲ, ಏನೋ ಗಂಡ ಹೆಂಡತಿ ಅಂದಮೇಲೆ ಗೊತ್ತಾವಪ್ಪ ಜಗಳ. ಹಂಗಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಒಳಕಾಕ್ಸಕ್ ನೋಡ್ತೀಯ? ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ನಮ್ಮನೆ ಸುದ್ದಿ ನಿಮ್ಗೆ ಯಾಕೆ? ಅವ್ರನ್ನು ಕಳಿಸ್ಬೋದು, ನಾನು ಹೋಗ್ತೀನಿ. ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಲಸ್ಮಕ್ಕಯ್ಯನ ಕರ್ಕೊಂಡು ಹೋಗಿ. ನನಗೆ ಗೊತ್ತಾಗಲ್ಲ, ಲಸ್ಮಕ್ಕಯ್ಯ ಆದ್ರೆ ಚೆನ್ನಾಗಿ ಗೊತ್ತೈತಿ ಎಲ್ಲಿ ಯಾತಾಗಿ ಹೆಂಗ್ ಹೇಳ್ಬೇಕು ಅಂತ. ಲಸ್ಮಕ್ಕಯ್ಯ ನಡಿ, ಲಸ್ಮಕ್ಕಯ್ಯ ನಾನು ನೀನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಬರೋಣ. ಪೊಲೀಸ್ನವ್ರು ಬಂದು ಎತ್ತಾಕೊಂಡು ಹೋಗ್ಲಿ, ಅವಾಗ ಗೊತ್ತಾಗುತ್ತೆ ನಮ್ಮ ಅತ್ತಿಗೂ ನನ್ನ ಗಂಡಗೂ. ಲೇ, ಇದೇನೇ ಇದು? ಅಲ್ಲ, ಗಂಡನೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀಯಾ? ಅಯ್ಯೋ 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 ಅಯ್ಯೋ, ಏನೇ ನೀನು? ಅಲ್ಲ, ಸಂಸಾರನ ನಡೆಸ್ಕೊಂಡು ಹೋಗ್ತಾಳೆ, ಮನೆ ದೀಪ ಬೆಳಗ್ತಾಳೆ ಅಂತೇಳಿ ಮದುವೆ ಮಾಡ್ಕೊಂಬಂದ್ರೆ ನನ್ನೇನೆ ಒಳಕಾಕ್ಸಕ್ ನೋಡ್ತೀಯಾ? ಈಗ ನೋಡು ಹೇಳದೆ ಈ ಅಪ್ಪ. ಅಲ್ಲ, ಹೆಂಡತಿ ಆದಳು ಏನೇ ಕಷ್ಟ ಬಂದ್ರು, ಗಂಡ ಎಂಟೋನೇ ಆಗಿದ್ರು ಗಂಡ ಏನೇ ಅಂದ್ರೂ ಸಹಿಸ್ಕೊಂಡು ಸಂಸಾರ ಮಾಡ್ಕೊಂಡು ಮನೇನ ದೀಪ ಬೆಳಗ್ಬೇಕು. ಆದ್ರೆ ಗಂಡ ಹೆಂಗಾದ್ರೂ ಮೇರ್ಕೊಂಬರ್ಬೋದು, ಹೆಂಗಾದ್ರೂ ಹೋಗಿ ಏನಾದ್ರೂ ಓದ್ಕೊಂಡೋಗಿ ಮಾರ್ಕೊಂಬರ್ಬೋದು ಅಲ್ವೇ? ಇದೊಳ್ಳೆ ಚೆನ್ನಾಗೈತಿ. ಅಯ್ಯೋ ಹೂ ಕಣೆ ಲಸ್ಮಕ್ಕ, ಮೊದ್ಲಿಂದನೂ ನಾ ಗಂಡಸ್ರದೇ ನಡೆಯೋದು ಮನೆಯಾಗೆ. ಅವ್ರು ಏನ್ ಮಾಡಿದ್ರು ಹೆಂಡ್ತಿರು ಏನು ಕೇಳಂಗಿಲ್ಲ. ನಮ್ಮ ಕಾಲದಾಗೂ ಹಂಗೇನೆ. ಈಗ ಇವಳು ಕೇಳ್ಬಿಟ್ರೆ ನನ್ನ ಮಗ ಇವಳು ಮಾತು ಕೇಳ್ಕೊಂಡಿರ್ಬೇಕಾ ಮನೆಯಾಗೆ ಗಂಡಸಾಗಿ? ಹನುಮಜ್ಜಿ, ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಅವಾಗ ಗಂಡ ಎಂತನಾಗಿದ್ರು ಬಾಯಿ ಬಿಡ್ದಂಗೆ ಸಂಸಾರ ಮಾಡ್ಕೊಂಡು ಹೋಗೋರು. ಈಗ ಹಂಗಿಲ್ಲ. ಗಂಡ ಹೆಂಡತಿ ಇಬ್ರು ದುಡಿತಾರೆ, ಇಬ್ರು ಮನೆ ನೋಡ್ಕೊಂತಾರೆ. ಇಬ್ರು ಜವಾಬ್ದಾರಿ ತಗೊಂಡಿದ್ರೇನೆ ಸಂಸಾರ ಅನ್ನೋದು ಸುಖ ಸಾಗರ ಆಗಿರೋದು. ಇಲ್ಲ ಅಂದ್ರೆ ನರಕ ಆಗಿರುತ್ತೆ. ಅದನ್ನ ತಿಳ್ಕೊಂಡು ಜೀವನ ಮಾಡಕ್ ಕಲ್ತ್ಕೊಳ್ರಿ. ನೀನು ಅಷ್ಟೇನೆ, ನಿನ್ನ ಮಗುಗೆ ಒಳ್ಳೆ ಬುದ್ಧಿ ಹೇಳ್ಕೊಡು. ಗಂಡ ಮಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಅಂದ್ರೆ ನಿನ್ನನ್ನು ಜೈಲಿಗೆ ಹಾಕ್ತಾರೆ. ಅಯ್ಯೋ, ಇದೇನೇ ಗುಂಡಮ್ಮ ಈ ಲಸ್ಮಕ್ಕ ಜೈಲು ಅದು ಇದು ಅಂತೇಳಿ ಎದುರಿಸ್ತಾ ಇದ್ದಾಳೆ ನೋಡ್ದ? ಬಾಯಿ ಮಾತಿಗೆ ಕೇಳಲಿಲ್ಲ ಅಂತಂದ್ರೆ ಹಂಗೆ ಮತ್ತೀಗ ಅದೇನೋ ಹೇಳ್ತಾರಲ್ಲ, ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದಣ್ಣೆ ಪೆಟ್ಟು ಅಂತಾನ. ಈಗ್ಲೂ ನೀವು ಸೊಸೆ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಷ್ಟೇನೆ. ಲಸ್ಮಕ್ಕ ಇದ್ದಾಳೆ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಕರ್ಕೊಂಬರ್ತಾನೆ. ನೋಡಿ, ಏನು ಯೋಚನೆ ಮಾಡು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಮುದ್ದೆ ತಿಂತೀಯಾ ಅಥವಾ ಸೊಸೆನ ಚೆನ್ನಾಗಿ ಇಕ್ಕೆಂತೀರಾ ನೀನು ನಿನ್ನ ಮಗ ಸೇರ್ಕೊಂಡು? ಅಯ್ಯೋ, ಹಂಗೆಲ್ಲ ಏನು ಮಾಡಬೇಡ ಕಣೆ ಲಸ್ಮಕ್ಕ. ಇನ್ಮೇಲೆ ನನ್ನ ಸೊಸೆನ ಬೈಯಲ್ಲ, ಚೆನ್ನಾಗಿ ಇಕ್ಕೆಂತೀವಿ. ಲೇ ಇವಳೆ, ನಿನ್ನ ಉಂಗ್ರನ ಇನ್ನೊಂದು ವಾರ ಬಿಟ್ಟು ಬಿಡಿಸ್ಕೊಂಬಂದು ತಂದ್ಕೊಡ್ತೀನಿ. ನಾನೇ ತಗೊಂಡೋಗಿದ್ದೆ. ಸರಿ, ಈಗ ನಡಿ, ಒಳಕ್ ನಡಿ. ಸರಿ, ಹಂಗ್ ಬಾ ದಾರಿಗೆ. ಏನಾದ್ರೂ ತಂದ್ಕೊಡ್ಲಿಲ್ಲ ಅಂತಂದ್ರೆ ಅಷ್ಟೇನೆ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹಿಂಗೆ ನನ್ನ ಕಿರುಕುಳ ಕೊಡ್ತಾ ಇದಾರೆ ಅಂತಾನ. ನೋಡಿದ್ರಲ್ಲ ಸ್ನೇಹಿತರೆ, ಮಗ ತಪ್ಪು ಮಾಡಿದ್ರೆ ತಾಯಿ ಆದಳು ಬುದ್ಧಿ ಹೇಳ್ಬೇಕು. ಅದು ಬಿಟ್ಟು ಹಿಂಗ್ ಸಪೋರ್ಟ್ ಮಾಡಿದ್ರೆ ಮಗ ಹಾಳಾಗಿ ಹೋಗ್ತಾನೆ. ಇನ್ನನ ಗಂಡ್ ಮಗ ಅಂತ ಹೇಳಿ ಇನ್ನನ ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತಾಳಲ್ಲ ಈ ವಜ್ಜಿ. ಏನ್ ಹೇಳ್ಬೇಕು? ಹೆಣ್ಮಕ್ಳು ರಕ್ಷಣೆಗೆ ಅಂತ ಹೇಳಿ ಕಾನೂನು ಐತಿ. ಆ ಕಾನೂನ್ ಬಗ್ಗೆ ಎಲ್ಲಾರು ತಿಳ್ಕೋಬೇಕು. ಆದ್ರೆ ಅದನ್ನ ಒಳ್ಳೆ ರೀತಿಲಿ ಉಪಯೋಗಿಸ್ಕೋಬೇಕು.
ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.